ಎಲ್ರಿಗೂ ನಮಸ್ತೆ. ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಹ ನಾನು ಒಂದು ವಚನದ ಜೊತೆ ಬಂದಿದ್ದೇನೆ. ಆ ವಚನದ ಅರ್ಥವನ್ನು ಸಹ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಈ ವಚನಗಳು ಅಂದರೆ ಬಸವಣ್ಣವರ ವಚನಗಳು ಎಲ್ಲವೂ ಸಹ ಕನ್ನಡದಲ್ಲಿ ಇರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಈಸಿಯಾಗಿ ಓದ್ಬೋದು. ಅದರ ಅರ್ಥ ಕೆಲವು ಪದಗಳ ಅರ್ಥ ಕಷ್ಟ ಅಂತ ಅನಿಸಿದ್ರು ಹೇಗೋ ನಾವು ಅರ್ಥ ಮಾಡ್ಕೊಳ್ಬೋದು. ಈ ವಚನಗಳು ಬಸವಣ್ಣವರು ಬರೆದಂತಹ ವಚನಗಳು ಹೇಗೆ ಅಂತ ಅಂದರೆ, ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡೋದು, ನಮ್ಮ ಶಕ್ತಿ ನಾವು ನಮ್ಮ ಆಧ್ಯಾತ್ಮಿಕ ಜ್ಞಾನದ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಬಸವಣ್ಣವರ ವಚನಗಳು ಮಾಡ್ತವೆ. ಅದೇ ರೀತಿ ತುಂಬ ಜನದ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ನಮ್ಮ ಜೀವನದಲ್ಲಿ ನಮಗೂ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಭರವಸೆ ತುಂಬುವಂಥ ಒಂದು ವಚನ ನನಗಿವತ್ತು ಸಿಕ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯದ ಬಗ್ಗೆ ತುಂಬ ವಾದ ವಿವಾದ ನಡೀತಾ ಇದೆ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಆ ವಿಷಯ ಬೇರೆ ಯಾವುದೂ ಅಲ್ಲ, ಕರ್ಮದ ಫಲ. ಕರ್ಮ ಅನ್ನೋದು ಬೆನ್ಬಿಡಲ್ಲ. ನೀನು ಕೆಟ್ಟದ್ದು ಮಾಡಿದರೆ ನಿನಗೂ ಕೆಟ್ಟದಾಗತ್ತೆ, ನೀನು ಒಳ್ಳೇದು ಮಾಡಿದರೆ ಅದು ನಿನಗೂ ಒಳ್ಳೇದಾಗತ್ತೆ, ಕರ್ಮ ರಿಟರ್ನ್ಸ್ ಅನ್ನೋ ಒಂದು ಮಾತನ್ನು ನಾವು ತುಂಬ ಜನದ ಬಾಯಲ್ಲಿ ಕೇಳಿರ್ತೀವಿ. ಕೆಲವರು ಸ್ಟೇಟಸ್ ಹಾಕಿರ್ತಾರೆ, ಕೆಲವರು ರೀಲ್ಸ್ ಅಪ್ಲೋಡ್ ಮಾಡಿರ್ತಾರೆ. ಅದು ಅಲ್ಲದೆ ವಚನಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಮಹಾಭಾರತ ರಾಮಾಯಣದಲ್ಲೂ ಸಹ ಈ ಕರ್ಮದ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ಬೋದು. ಸೊ ಇದನ್ನು ಕೆಲವರು ನಂಬ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಂಬೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಳ್ಳೆಯ ಕೆಲಸಗಳನ್ನು ಸಹ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಪರ್ಸ್ನಲಿ ಕೂಡ ಈ ವಿಷಯದ ಬಗ್ಗೆ ಒಂದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಆಯಿತು, ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ತಪ್ಪು ಮಾಡಿರ್ತೀವಿ, ಅದು ನಮ್ಗೆ ಈ ಜನ್ಮದಲ್ಲಿ ಏನೂ ಗೊತ್ತಿರಲ್ಲ, ಕಷ್ಟ ಅನುಭವಿಸ್ತಾ ಇರ್ತೀವಿ. ಯಾಕೆ ಆ ಕಷ್ಟ ಅನುಭವಿಸ್ಬೇಕು? ನಾವು ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಈ ಜನ್ಮದಲ್ಲಿ ನಾವು ಯಾಕೆ ಕಷ್ಟ ಅನುಭವಿಸ್ಬೇಕು? ಅದರ ಪರಿಹಾರ ಇಲ್ವಾ ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಆದರೆ ಈ ವಚನ ಓದಿದಾಗ ನನಗೆ ಅದಕ್ಕೆ ಉತ್ತರ ಸಿಕ್ತು ಅಂತ ಅನ್ನಿಸ್ತು. ಆ ವಚನನ ನಿಮಗೆ ಹೇಳ್ತೀನಿ ಮತ್ತು ಅದರ ಅರ್ಥವನ್ನು ಸಹ ಹೇಳ್ತೀನಿ. ಈ ನನ್ನ ಪ್ರಶ್ನೆಗೆ ಹೇಗೆ ಉತ್ತರ ಸಿಕ್ತು ಅನ್ನೋದು ಕೂಡ ನಿಮಗೆ ನಾನು ಅರ್ಥವನ್ನು ಹೇಳುವಾಗ ನಿಮಗೂ ಅರ್ಥ ಆಗುತ್ತೆ. ತಡ ಮಾಡೋದು ಬೇಡ, ವಚನನ ಪ್ರಾರಂಭ ಮಾಡೋಣ. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದಡುಂಟೆ, ಭಕ್ತಿ ಉಳ್ಳವರ ನೋಡಿ ನೋಡಿ ಬಯಸಿದಡುಂಟೆ, ಕೂಡಲ ಸಂಗಮ ದೇವರಲ್ಲಿ ಮುನ್ನ ಒರವ ಪಡೆಯದನ್ನಕ್ಕ. 4 ಸಾಲಿನ ವಚನದಲ್ಲಿ ದೈವ ಕೃಪೆಯ ಆರೈಕೆಯನ್ನು ಹೇಗೆ ನಾವು ಪಡಿಬಹುದು ಅನ್ನೋದನ್ನು ಈ ವಚನದಲ್ಲಿ ಬಸವಣ್ಣವರು ತಿಳಿಸಿದ್ದಾರೆ. ಅವರು ಸಹ ಈ ಪಾಪ ಪುಣ್ಯದ ಕಲ್ಪನೆಯನ್ನು ಸಹ ನಂಬ್ತಾ ಇದ್ರು ಅನ್ನೋದನ್ನು ನಾವು ಈ ವಚನದಲ್ಲಿ ನೋಡ್ಬೋದು. ಹಿಂದಿನ ಕಾಲದಲ್ಲಿ ಮಾಡಿರುವಂಥ ತಪ್ಪುಗಳಿಂದ ಈ ಜನ್ಮದಲ್ಲಿ ಪಾಪಗಳು ಬೆನ್ನತ್ತಿ ತುಂಬ ಕಷ್ಟಪಡ್ತಾ ಇದ್ದರೆ ನಾವು ಬೇರೆಯವ್ರು ಪಡ್ತಾ ಇರೋ ಸುಖ ನೋಡಿ, ಬೇರೆಯವರು ಪೂಜೆ ಪುನಸ್ಕಾರಗಳನ್ನು ಮಾಡೋದನ್ನು ನೋಡಿ ನಾವು ಅಯ್ಯೋ ನಾವು ಅವ್ರ ಥರ ಆಗಬೇಕು, ನಾವು ಅವ್ರ ಥರ ಆಗಬೇಕು, ನಾವು ಅವ್ರ ಥರ ಶ್ರೀಮಂತರಾಗಬೇಕು ಅಂತ ಬಯಸೋದ್ರಿಂದ ಏನೂ ನಿಮಗೆ ದೊರಕಲ್ಲ. ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಬಸವಣ್ಣವರು ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈ ವಚನದಲ್ಲಿ ಅವರು ಹೇಳ್ತಾ ಇರೋದು, ಪಾಪ ಕರ್ಮಗಳನ್ನು ಫಲವನ್ನು ನೀವು ಒಪ್ಪಬೇಕು. ಹೌದು, ಒಪ್ಪಬೇಕು, ಅಂಗೀಕರಿಸಬೇಕು, ಅದರ ಏನು ಫಲಾನುಫಲಗಳನ್ನು ಅನುಭವಿಸ್ಬೇಕು. ಪಾಪದ ಕರ್ಮದ ಫಲಗಳು ಬೆನ್ನೇ ಬಿಡ್ತಾ ಇಲ್ಲ. ನಿಮಗೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಅದರಿಂದ ಆಚೆ ಬರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಕಾಗ್ತಾ ಇಲ್ಲ ಅನ್ನೋವಾಗ ನಿಮ್ಮ ಕೈಯನ್ನು ಹಿಡಿಯೋದು ದೈವ ಮಾತ್ರ. ನೀವು ಭಕ್ತಿಯ ಬಲವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಈ ವಚನದಲ್ಲಿ ಹೇಳಿರೋ ಪ್ರಕಾರ ಕೂಡಲ ಸಂಗಮನನ್ನು ನೀವು ಬಿಡಬಾರ್ದು. ಕೂಡಲ ಸಂಗಮನ ಪೂಜೆಯನ್ನು ಮಾಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು. ಆಗ ಮಾಡಿದಾಗ ಮಾತ್ರ ನಿಮ್ಮ ಪಾಪ ಕರ್ಮದ ಫಲಗಳು ಕಡಿಮೆ ಆಗಿ ಸಾಧನೆ ಸಿದ್ಧಿಸುತ್ತೆ. ನಿಮ್ಮ ಶ್ರದ್ಧೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ಪೂಜೆಯಲ್ಲಿ, ಆಗ ನಿಮ್ಮ ಪಾಪ ಕರ್ಮಗಳು ಕರಗಿ ನೀರಾಗಿ ನಿಮಗೆ ಸುಖ ಲಭಿಸುತ್ತೆ ಅನ್ನೋದು ಈ ವಚನದ ಅರ್ಥ. ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದ್ರ ಮೂಲಕ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಅರ್ಥ ಮಾಡ್ಕೊಳ್ಳೋ ಥರ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.